ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಕಾಮಾಗಿ ಕೂತ್ಕೊಂಡು ಡೀಪ್ ಬ್ರೀತನ್ನು ತಗೊಂಡು ಆ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಯಾರು ಕೂಡ ಆಗಿರಬಹುದು. ಇವರು ನಿಮ್ಮ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಲವ್ ಪಾರ್ಟ್ನರ್ ಆಗಿರ್ಬೋದು, ಹಸ್ಬೆಂಡ್ ವೈಫ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು. ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಕರೆಂಟ್ ಎನರ್ಜಿ ಯಾವ ರೀತಿ ಇದೆ, ಫ್ಯೂಚರ್ ಎನರ್ಜಿ ಏನಿರುತ್ತೆ, ಯೂನಿವರ್ಸ್ ಗೈಡೆನ್ಸ್ ಏನು ಕೊಡ್ತಾ ಇದೆ. ಸೊ ರಿಲ್ಯಾಕ್ಸ್ ಮಾಡಿ ಮನಸ್ಸನ್ನು ಕಾಮ್ ಮಾಡ್ಕೊಳ್ಳಿ. ಈಗ ಈ ರೀಡಿಂಗಲ್ಲಿ ಯಾವ ಎನರ್ಜಿ ಬರ್ತಾ ಇದೆ ಅಂತ ನೋಡೋಣ. ಎಸ್, ದೇ ಆರ್ ಥಿಂಕಿಂಗ್ ಎ ಲಾಟ್ ಅಬೌಟ್ ಯು. ಅವರ ಮೈಂಡ್ನಲ್ಲಿ ಏನು ನಡೀತಾ ಇದೆ ಅಂದರೆ ಅವರಿಗೆ ಅನ್ನಿಸ್ತಾ ಇದೆ ನೀವು ಓವರ್ ಥಿಂಕಿಂಗ್ ಪರ್ಸನ್ ಅಂತ. ಸಣ್ಣ ಪುಟ್ಟ ವಿಷಯವನ್ನು ನೀವು ದೊಡ್ಡದಾಗಿ ತಗೊಳ್ತೀರಾ. ರಿಪೀಟೆಡ್ ಥಾಟ್ಸ್ ನಿಮ್ಮ ಮೈಂಡ್ನಲ್ಲಿ ಬರ್ತಾ ಇರುತ್ತೆ. ಆ ರೀತಿ ಇವರು ಫೀಲ್ ಮಾಡ್ತಾ ಇದ್ದಾರೆ. ನೀವು ತುಂಬ ಟೆನ್ಷನ್ ತಗೊಳ್ತೀರಾ. ನೀವು ಕೆಲವೊಮ್ಮೆ ಅನ್ನೆಸೆಸರಿ ಥಾಟ್ಸ್ ಕ್ರಿಯೇಟ್ ಮಾಡ್ಕೊಳ್ತೀರಾ, ನೆಗೆಟಿವ್ ಥಿಂಕಿಂಗ್ ಮಾಡ್ತೀರಾ ಅಂತ ಇವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಡೌಟ್ಸ್ ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎನರ್ಜಿ ಇದೆ. ನೀವು ಈ ವ್ಯಕ್ತಿಯ ಬಗ್ಗೆ ಡೌಟ್ ಮಾಡ್ತೀರಾ. ಇವರ ಲೈಫ್ನಲ್ಲಿ ಬೇರೆ ಯಾರಾದರೂ ಇದ್ದಾರಾ ಅನ್ನೋ ಡೌಟ್ ಇದೆ. ಸಮ್ಟೈಮ್ಸ್ ಯು ಫೀಲ್ ಇನ್ಸೆಕ್ಯೂರ್. ಇದೆಲ್ಲ ಕಾರಣದಿಂದ ಈ ರಿಲೇಷನ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿದೆ. ಕಮ್ಯುನಿಕೇಷನ್ ಅನ್ನೋದು ಕಡಿಮೆ ಆಗಿದೆ. ಇಬ್ಬರೂ ಕೂಡ ಟೈಮ್ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಇವರು ಯೋಚನೆ ಮಾಡ್ತಾ ಇದ್ದಾರೆ. ನೀವು ಅವರ ಬಗ್ಗೆ ತಪ್ಪಾಗಿ ಥಿಂಕ್ ಮಾಡ್ತೀರಾ, ಡೌಟ್ ಪಡ್ತೀರಾ ಅನ್ನೋ ರೀತಿ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ನೀವು ತುಂಬ ಡೀಪಾಗಿ ಓವರ್ ಥಿಂಕಿಂಗ್ ಮಾಡ್ತೀರಾ ಅಂತ ಅಂದ್ಕೊಳ್ತಿದ್ದಾರೆ. ಅದು ಯಾವುದೇ ವಿಷಯ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಫ್ರೆಂಡ್ಶಿಪ್ ಬಗ್ಗೆ ಆಗಿರ್ಬೋದು. ಅಂದರೆ ಒಬ್ಬ ವ್ಯಕ್ತಿ ತಲೆ ಕೆಳಗು ಮಾಡಿ ನಿಂತ್ಕೊಂಡಾಗ, ಉಲ್ಟಾ ನಿಂತ್ಕೊಂಡಾಗ ಅವರ ತಲೆಯಲ್ಲಿ ಎಷ್ಟು ಭಾರ ಬೀಳುತ್ತೋ, ಎಷ್ಟು ಬರ್ಡನ್ ಬೀಳುತ್ತೋ ಆ ರೀತಿ ತುಂಬ ಓವರ್ ಥಿಂಕಿಂಗ್ ಮಾಡ್ತೀರಾ. ನೀವೇ ಇಮ್ಯಾಜಿನ್ ಮಾಡ್ಕೋಬೇಕು. ಅಂದರೆ ತಲೆಗೆ ಯಾವ ರೀತಿ ಭಾರ ಬೀಳ್ತಾ ಇದೆಯೋ, ಎಷ್ಟು ಡೀಪಾಗಿ ಪೇಯ್ನ್ ಅನ್ನೋದು ಗೊತ್ತಾಗ್ತಾ ಇದೆಯೋ ಆ ರೀತಿ ನೀವು ಥಿಂಕ್ ಮಾಡ್ತೀರಾ. ನೀವು ಮೆಂಟಲಿ ಸ್ಟಕ್ ಆಗಿದ್ದೀರಾ. ನಿಮ್ಮ ಥಾಟ್ಸ್ ನಿಮ್ಮನ್ನೇ ಕಾಡ್ತಾ ಇದೆ. ನೀವು ಅಪ್ಸೈಡ್ ಡೌನ್ ಸಿಚುವೇಷನ್ನಲ್ಲಿ ಇದ್ದ ಹಾಗೆ ಫೀಲ್ ಮಾಡ್ತಾ ಇದ್ದೀರಾ. ಅಂದರೆ ಕ್ಲಾರಿಟಿ ಅನ್ನೋದು ಇಲ್ಲ, ಕನ್ಫ್ಯೂಷನ್ ಜಾಸ್ತಿ ಇದೆ, ಎಮೋಷ್ನಲ್ ಪ್ರೆಷರ್ ಜಾಸ್ತಿ ಇದೆ ಅನ್ನೋ ರೀತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ನಿಮ್ಮ ಕರೆಂಟ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ನಿಮ್ಮ ಕರೆಂಟ್ ಎನರ್ಜಿಯನ್ನು ನೋಡಿದ್ರೆ ನೀವು ವೀಕ್ ಫೀಲ್ ಮಾಡ್ತಾ ಇದ್ದೀರಾ. ಮೆಂಟಲ್ ಸ್ಟ್ರೆಸ್ ತುಂಬ ಇದೆ, ಹಾರ್ಟ್ ಹೆವಿ ಆಗಿದೆ. ಬಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ನಿಮ್ಮ ಲೈಫ್ನಲ್ಲಿ ಎಲ್ಲವೂ ತಪ್ಪಾಗಿದೆ ಅಂತಲ್ಲ, ಕೆಲವು ಥಿಂಗ್ಸ್ ಆಲ್ರೆಡಿ ಸರಿಯಾಗಿದೆ. ಬಟ್ ನಿಮ್ಮ ಮೈಂಡ್ ಪೀಸ್ ಕೊಡ್ತಾ ಇಲ್ಲ ಅನ್ನೋ ಎನರ್ಜಿ ಕಾಣ್ತಾ ಇದೆ. ವೈ ಯು ಫೀಲ್ ಲೈಕ್ ದಿಸ್ ಅಂತ ನೋಡೋದಾದರೆ ಇದು ರ್ಯಾಂಡಮ್ ಅಲ್ಲ. ಈ ವ್ಯಕ್ತಿಯ ಕಾರಣದಿಂದಲೇ ನಿಮ್ಮ ಮೈಂಡ್ ಡಿಸ್ಟರ್ಬ್ಡ್ ಆಗಿದೆ ಅನ್ನೋ ಎನರ್ಜಿ ಕೆಲವರ ಎನರ್ಜಿ ಕಾಣ್ತಾ ಇದೆ. ರಿಲೇಷನ್ಶಿಪ್, ಫ್ರೆಂಡ್ಶಿಪ್, ಫ್ಯಾಮಿಲಿ ಇಶ್ಯೂ ಕೂಡ ಆಗಿರಬಹುದು. ತುಂಬ ಥಿಂಕ್ ಮಾಡ್ತಾ ಇದ್ದೀರಾ. ನೀವೊಂದು ಸಿಚುವೇಷನಲ್ಲಿ ಸ್ಟಕ್ ಆಗಿದ್ದೀರಾ. ಬರ್ಡನ್ ಆಗಿ ತುಂಬ ಫೀಲ್ ಆಗ್ತಾ ಇದೆ ನಿಮಗೆ. ಇನ್ನು ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಪವರ್ಫುಲ್ ಎನರ್ಜಿ ಕಾಣ್ತಾ ಇದೆ. ಈ ವ್ಯಕ್ತಿ ರಿಯಲೈಸ್ ಮಾಡ್ತಾ ಇದ್ದಾರೆ. ಅವರ ಮಿಸ್ಟೇಕ್ ಅವರಿಗೆ ಗೊತ್ತಾಗ್ತಾ ಇದೆ. ರಿಗ್ರೆಟ್, ಗಿಲ್ಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಗ್ಸೈಟಿ, ಟೆನ್ಷನ್ ಅವರಲ್ಲೂ ಬರ್ತಾ ಇದೆ. ಈ ರಿಲೇಷನ್ಶಿಪ್ಗಾಗಿ ಅವರು ಎಫರ್ಟ್ ಆಗ್ತಾರೆ, ಸ್ಯಾಕ್ರಿಫೈಸ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ನಿಮ್ಮ ಕಡೆಗೆ ಪೂರ್ತಿಯಾಗಿ ಬರುವ ಎನರ್ಜಿ ಕಾಣ್ತಾ ಇದೆ. ಕೆಲವರಿಗೆ ಇದು ವೆರಿ ಫಾಸ್ಟ್ ಮೂಮೆಂಟ್. 24 ಅವರ್ಸಿಂದ ಹಿಡಿದು 72 ಅವರ್ಸ್ ಒಳಗಡೆ ಈ ವ್ಯಕ್ತಿ ಆ್ಯಕ್ಷನ್ ತಗೊಳ್ಳುವ ಎನರ್ಜಿ ಕಾಣ್ತಾ ಇದೆ. ಕೆಲವರ ಲೈಫ್ನಲ್ಲಿ ತುಂಬ ಬೇಗನೆ ಈ ಎನರ್ಜಿ ಬರಬಹುದು. ಅಂದರೆ ಈ ವ್ಯಕ್ತಿ ಆ್ಯಕ್ಷನ್ ತಗೊಳ್ಬೋದು, ಕಾಲ್ ಬರಬಹುದು, ಮೆಸೇಜ್ ಬರ್ಬೋದು ಅಥವಾ ಕಾಂಟ್ಯಾಕ್ಟ್ ಆಗ್ಬೋದು ಅನ್ನೋ ಎನರ್ಜಿ ಕಾಣ್ತಾ ಇದೆ. ಸ್ಟ್ರಾಂಗ್ ಆಗಿರುವ ಟೈಮಿಂಗ್ ಎನರ್ಜಿ ಕಾಣ್ತಾ ಇದೆ.
ಇನ್ನು ಈ ರಿಲೇಷನ್ಶಿಪ್ ಬಗ್ಗೆ ನಿಮಗೆ ಯೂನಿವರ್ಸ್ ಕಡೆಯಿಂದ ಯಾವ ಗೈಡೆನ್ಸ್ ಇದೆ ಅಂತ ನೋಡೋಣ. ಸ್ಟಾಪ್ ಓವರ್ ಥಿಂಕಿಂಗ್. ನೀವು ತುಂಬ ವರಿ ಮಾಡ್ತಾ ಇದ್ದೀರಾ ನಿಮ್ಮ ಎನರ್ಜಿಯ ಪ್ರಕಾರ. ಈ ವ್ಯಕ್ತಿ ಕೂಡ ಅದೇ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಯೂನಿವರ್ಸ್ ಹೇಳ್ತಾ ಇದೆ ಎವ್ರಿಥಿಂಗ್ ವಿಲ್ ಬ್ಯಾಲೆನ್ಸ್. ಬ್ಲೆಸ್ಸಿಂಗ್ಸ್ ನಿಮ್ಮ ಜೊತೆ ಇದೆ. ಅಬಂಡೆನ್ಸ್ ಅನ್ನೋದು ನಿಮ್ಮ ಲೈಫ್ನಲ್ಲಿ ಬರುತ್ತೆ. ನಿಮ್ಮ ಲೈಫ್ನಲ್ಲಿ ಆದಷ್ಟು ಬೇಗ ಚೇಂಜಸ್ಗಳು, ಪಾಸಿಟಿವ್ ಚೇಂಜಸ್ಗಳು ಕಾಣೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಓವರ್ ಥಿಂಕಿಂಗ್ ಮಾಡಬೇಡಿ. ನೀವು ತುಂಬ ಒಳ್ಳೆಯ ಮನಸ್ಸಿನ ವ್ಯಕ್ತಿ. ನೀವು ಪ್ಯೂರ್ ಹಾರ್ಟ್ ಹೊಂದಿದ್ದೀರಾ. ಬಟ್ ಪೇಷನ್ಸ್ ಬೇಕು. ರೈಟ್ ಟೈಮ್ ವೆಯ್ಟ್ ಮಾಡಬೇಕು. ಟ್ರಸ್ಟ್ ಮಾಡಬೇಕು. ತುಂಬ ಜಾಸ್ತಿ ನೆಗೆಟಿವ್ ಆಗಿ ಓವರ್ ಥಿಂಕ್ ಮಾಡಬೇಡಿ. ಅದೇ ಎನರ್ಜಿ ಮತ್ತು ನಿಮ್ಮ ಲೈಫ್ನಲ್ಲಿ ಅಟ್ರ್ಯಾಕ್ಟ್ ಆಗಿಬಿಡುತ್ತೆ. ಸೊ ಬಿ ಕೇರ್ಫುಲ್ ವಿತ್ ಯುವರ್ ಥಾಟ್ಸ್. ನಿಮ್ಮ ಥಾಟ್ಸ್, ನಿಮ್ಮ ಯೋಚನೆ ಬಗ್ಗೆ ಕೇರ್ ಆಗಿರಿ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಇನ್ನು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನಿಮ್ಮ ಫ್ಯೂಚರನ್ನು ಪಾಸಿಟಿವ್ ಆಗಿ ಮ್ಯಾನಿಫೆಸ್ಟ್ ಮಾಡಿ. ಎವ್ರಿಥಿಂಗ್ ವಿಲ್ ಬಿ ಓಕೆ ಅಂತ ರಿಪೀಟ್ ಮಾಡಿ ನಿಮ್ಮ ಮನಸ್ಸಿನಲ್ಲಿ. ನಿಮ್ಮ ಎನರ್ಜಿ ಪಾಸಿಟಿವಿಟಿ ಕಡೆಗೆ ಶಿಫ್ಟ್ ಆಗುತ್ತೆ. ಈ ರಿಲೇಷನ್ಶಿಪ್ಪಲ್ಲಿ ಚೇಂಜ್ ಬರುವ ಎನರ್ಜಿ ಕಾಣ್ತಾ ಇದೆ. ಕಮ್ಯುನಿಕೇಷನ್ ಇಂಪ್ರೂವ್ ಆಗುವ ಎನರ್ಜಿ ಕಾಣ್ತಾ ಇದೆ. ರಿಲೇಷನ್ಶಿಪ್ ಹೀಲ್ ಆಗುವ ಎನರ್ಜಿ ಕಾಣ್ತಾ ಇದೆ. ಈ ವ್ಯಕ್ತಿ ಆ್ಯಕ್ಷನ್ ತಗೊಳ್ತಾರೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕ್ಲಿಯರ್ ಆಗುತ್ತೆ. ಅಂದರೆ ನಾನು ಮೊದಲೇ ಹೇಳಿದಾಗೆ 24 ಅವರ್ಸಿಂದ ಹಿಡಿದು 72 ಅವರ್ಸ್ ಒಳಗಡೆ ಈ ವ್ಯಕ್ತಿಯ ಕಡೆಯಿಂದ ಆ್ಯಕ್ಷನ್ ಅನ್ನೋದು ಬರ್ತಾ ಇದೆ. ಕೆಲವರಿಗೆ ತುಂಬ ಬೇಗನೆ ಈ ಟೈಮ್ನಲ್ಲಿ ನಿಮಗೆ ಆ ವ್ಯಕ್ತಿಯ ಕಡೆಯಿಂದ ಕಾಲ್, ಮೆಸೇಜ್ ಬರುವ ಎನರ್ಜಿ ಕಾಣ್ತಾ ಇದೆ. ಈ ವ್ಯಕ್ತಿಯನ್ನು ನೀವು ಮಾತ್ರ ಮಿಸ್ ಮಾಡ್ತಾ ಇದ್ದೀರಾ ಅಂತ ನೋಡೋದಾದರೆ ನೀವು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಈ ವ್ಯಕ್ತಿ ಕೂಡ ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಇಬ್ಬರಲ್ಲೂ ಕೂಡ ಫೀಲಿಂಗ್ಸ್ ಅನ್ನೋದು ಕಾಣ್ತಾ ಇದೆ. ಬಟ್ ಈಗೋ ಓವರ್ ಥಿಂಕಿಂಗ್ ಗ್ಯಾಪ್ ಅನ್ನೋದನ್ನು ಕ್ರಿಯೇಟ್ ಮಾಡಿದೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಫೈನಲ್ ಗೈಡೆನ್ಸ್ ನೋಡೋಣ. ಟ್ರಸ್ಟ್ ದ ಪ್ರೊಸೆಸ್. ಕಾಮ್ ಯುವರ್ ಮೈಂಡ್. ತುಂಬ ಓವರ್ ಥಿಂಕಿಂಗ್ ಮಾಡಬೇಡಿ. ಕಾಮ್ ಆಗಿರಿ. ಗಿವ್ ಟೈಮ್. ಎವ್ರಿಥಿಂಗ್ ವಿಲ್ ಫಾಲ್ ಇನ್ ಟು ಪ್ಲೇಸ್. ಎಲ್ಲವೂ ನ್ಯಾಚುರಲ್ ಆಗಿ ಫೋಲ್ಡ್ ಆಗೋದಕ್ಕೆ ಬಿಡಿ. ಸ್ಟೇ ಹ್ಯಾಪಿ, ಸ್ಟೇ ಪಾಸಿಟಿವ್, ಸ್ಟೇ ಸ್ಟ್ರಾಂಗ್. ಯೂನಿವರ್ಸ್ ನಿಮ್ಮ ಜೊತೆ ಇದೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2. ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಕಾಮಾಗಿ ಕೂತ್ಕೊಂಡು ಡೀಪ್ ಬ್ರೀತನ್ನು ತಗೊಂಡು ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ಆ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೀವು ನೋಡ್ತಾ ಇದ್ದೀರೋ ಅವರು ನಿಮ್ಮ ಲೈಫ್ನಲ್ಲಿ ಯಾರೇ ಆಗಿರ್ಬೋದು. ನಿಮ್ಮ ಲವ್ ಪಾರ್ಟ್ನರ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ನೀವು ಹಸ್ಬೆಂಡ್ ವೈಫ್ ಆಗಿರ್ಬೋದು, ಫ್ಯಾಮಿಲಿಯ ವ್ಯಕ್ತಿ ಕೂಡ ಆಗಿರ್ಬೋದು, ಅಥವಾ ನಿಮ್ಮ ಲೈಫ್ನಲ್ಲಿ ಇಂಪಾರ್ಟೆಂಟ್ ಆಗಿರುವ ಯಾವುದಾದ್ರೂ ಒಬ್ಬ ವ್ಯಕ್ತಿ ಆಗಿರ್ಬೋದು. ಅವರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಅವರ ಹಾರ್ಟ್ ಫೀಲಿಂಗ್ಸ್ ಏನು, ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ, ಆ್ಯಕ್ಷನ್ ತಗೊಳ್ತಾರಾ ಇಲ್ವಾ, ಯೂನಿವರ್ಸ್ ಗೈಡೆನ್ಸ್ ಏನಿದೆ. ಸೊ ಟೇಕ್ ಎ ಡೀಪ್ ಬ್ರೀತ್, ರಿಲ್ಯಾಕ್ಸ್. ಈಗ ಯಾವ ರೀತಿಯ ರೀಡಿಂಗ್ ಬರ್ತಾ ಇದೆ ಅಂತ ನೋಡೋಣ. ಮೊದಲಿಗೆ ಎನರ್ಜಿ ಕಿಂಗ್, ಕ್ವೀನ್ ಎನರ್ಜಿ ಕಾಣ್ತಾ ಇದೆ. ದೆ ಥಿಂಕ್ ಯು ಆರ್ ಪವರ್ಫುಲ್ ಪರ್ಸನ್ ಅಂತ. ಅಂದರೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಹೈ ಒಪಿನಿಯನ್ ಇಟ್ಕೊಂಡಿದ್ದಾರೆ, ಥಿಂಕ್ ಮಾಡ್ತಾ ಇದ್ದಾರೆ. ಯು ಆರ್ ಪರ್ಫೆಕ್ಟ್ ಪರ್ಸನ್. ನಿಮ್ಮ ಲೈಫ್ನಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಅಂತ ಇವ್ರಿಗೆ ಅನ್ನಿಸ್ತಾ ಇದೆ. ಪವರ್, ಸ್ಟೇಟಸ್ ಎನರ್ಜಿ ಇದೆ. ಅವ್ರಿಗೆ ಅನ್ನಿಸ್ತಾ ಇದೆ ನಿಮ್ಮ ಬಳಿ ಪವರ್ ಇದೆ. ಮನಿ ಪವರ್ ಇರ್ಬೋದು, ಸ್ಟೇಟಸ್ ಇರ್ಬೋದು, ರೆಸ್ಪೆಕ್ಟ್ ಇರಬಹುದು. ನೀವು ಒಂದು ಕಿಂಗ್ ಅಥವಾ ಕ್ವೀನ್ ಥರ ಇದ್ದೀರಾ. ನಿಮ್ಮ ಲೈಫ್ ನಿಮ್ಮ ಕಂಟ್ರೋಲ್ನಲ್ಲಿ ಇದೆ. ನೀವು ಏನು ಬೇಕಾದರೂ ಅಚೀವ್ ಮಾಡಬಹುದು. ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಳ್ತಾ ಇರ್ಬೋದು, ಅಥವಾ ಎಲ್ಲರನ್ನೂ ಹ್ಯಾಂಡಲ್ ಮಾಡ್ತೀರಾ. ಎಲ್ಲವೂ ನಿಮ್ಮ ಕೈಯಲ್ಲಿದೆ. ನೀವು ಸ್ಟ್ರಾಂಗ್ ಪರ್ಸನ್. ಬೇರೆಯವರನ್ನು ಕೂಡ ನೀವು ಹ್ಯಾಂಡಲ್ ಮಾಡ್ತೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ಲವ್ ಎನರ್ಜಿ ಅನ್ನೋದು ಕಾಣ್ತಾ ಇದೆ. ನೀವು ಎಲ್ರಿಗೂ ಇಂಪಾರ್ಟೆನ್ಸನ್ನು ಕೊಡೋದಿಲ್ಲ. ನಿಮಗೆ ಯಾರು ಇಂಪಾರ್ಟೆಂಟ್ ಅಂತ ಅನಿಸುತ್ತೋ ಅವ್ರಿಗೆ ಮಾತ್ರ ವ್ಯಾಲ್ಯೂ ಕೊಡ್ತೀರಾ. ಅದು ರಿಲೇಷನ್ಶಿಪ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ನೀವು ಚೂಸ್ ಮಾಡ್ತೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಟಿಟ್ಯೂಡ್, ಈಗೋ ಎನರ್ಜಿ ಕಾಣ್ತಾ ಇದೆ. ಈ ವ್ಯಕ್ತಿ ಫೀಲ್ ಮಾಡ್ತಾ ಇದ್ದಾರೆ ನಿಮಗೆ ಸ್ವಲ್ಪ ಆ್ಯಟಿಟ್ಯೂಡ್ ಇದೆ, ಲಿಟ್ಲ್ ಈಗೋ ಇದೆ. ನೀವು ನಿಮ್ಮ ಹಾರ್ಟ್ ಮಾತನ್ನು ಕೇಳ್ತೀರಾ ಅಂತ ನೋಡೋದಾದರೆ ನಿಮ್ಮ ಮೈಂಡ್ ಮೂಲಕ ಕೂಡ ನೀವು ತುಂಬ ಜಾಸ್ತಿ ಯೋಚನೆ ಮಾಡ್ತೀರಾ. ನಿಮ್ಮ ಮೈಂಡ್ ಮಾತನ್ನು ಕೂಡ ಕೇಳ್ತೀರಾ. ನಿಮ್ಮ ಮೂಡ್ ಚೇಂಜ್ ಆಗುತ್ತೆ.
ಸಮ್ಟೈಮ್ಸ್ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಡೆತ್ ಕಾರ್ಡ್ ಇದೆ. ಟ್ರಾನ್ಸ್ಫರ್ಮೇಷನ್, ಎಂಡಿಂಗ್, ನ್ಯೂ ಬಿಗಿನಿಂಗ್. ನಿಮ್ಮ ಲೈಫ್ನಲ್ಲಿ ಟ್ರಾನ್ಸ್ಫರ್ಮೇಷನ್ ಆಗ್ತಾ ಇದೆ, ವಿಷಯಗಳು ಚೇಂಜ್ ಆಗ್ತಾ ಇದೆ, ಅಥವಾ ನಿಮ್ಮ ಲೈಫ್ನ ಯಾವುದೇ ವಿಷಯ ನ್ಯೂ ಬಿಗಿನಿಂಗ್ ಆಗ್ತಾ ಇದೆ. ರಿಲೇಷನ್ಶಿಪ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ನ್ಯೂ ಬಿಗಿನಿಂಗ್ ಆಗ್ತಾ ಇದೆ. ನಿಮ್ಮ ಲೈಫ್ನಲ್ಲಿ ಒಂದು ಓಲ್ಡ್ ಫೇಸ್ ಅನ್ನೋದು ಎಂಡ್ ಆಗ್ತಾ ಇದೆ. ಓಲ್ಡ್ ರಿಲೇಷನ್ಶಿಪ್ ಪ್ಯಾಟರ್ನ್ ಆಗಿರ್ಬೋದು, ಪೇಯ್ನ್ ಆಗಿರ್ಬೋದು, ಕನ್ಫ್ಯೂಷನ್ ಆಗಿರ್ಬೋದು, ಟಾಕ್ಸಿಕ್ ರಿಲೇಷನ್ಶಿಪ್ ಏನಾದರೂ ಇದ್ದರೆ ಆ ಟಾಕ್ಸಿಕ್ ಸೈಕಲ್ ಇದು ಸ್ಲೋಲಿ ಕ್ಲೋಸ್ ಆಗ್ತಾ ಇದೆ ಅನ್ನೋ ಎನರ್ಜಿ ಇದೆ. ವಾಟ್ ಈಸ್ ಸ್ಟಾರ್ಟಿಂಗ್? ಏನು ಸ್ಟಾರ್ಟ್ ಆಗ್ತಾ ಇದೆ ಮುಂದೆ? ನ್ಯೂ ಲೈಫ್, ನ್ಯೂ ಮೈಂಡ್ ಸೆಟ್, ಫ್ರೆಶ್ ಸ್ಟಾರ್ಟ್, ಬ್ಯೂಟಿಫುಲ್ ಮಾರ್ನಿಂಗ್ ಎನರ್ಜಿ ಕಾಣ್ತಾ ಇದೆ. ಅಂದರೆ ಒಂದು ಸುಂದರವಾದ ಮಾರ್ನಿಂಗ್ ಅನ್ನೋದು ನಿಮ್ಮ ಲೈಫ್ನಲ್ಲಿ ಬರ್ತಾ ಇದೆ, ಆ ಎನರ್ಜಿ ಕಾಣ್ತಾ ಇದೆ. ನ್ಯೂ ಬಿಗಿನಿಂಗ್ ಕಾರ್ಡ್ ಇದೆ. ಸ್ಟ್ರಾಂಗ್ ಪಾಸಿಟಿವ್ ಎನರ್ಜಿ ಇದೆ. ಹ್ಯಾಪಿನೆಸ್, ಕ್ಲಾರಿಟಿ, ಫ್ರೆಶ್ ಆಪರ್ಚುನಿಟೀಸ್. ನಿಮ್ಮ ಲೈಫ್ನಲ್ಲಿ ಲೈಟ್ ಬರ್ತಾ ಇದೆ, ಬೆಳಕು ಬರ್ತಾ ಇದೆ, ಆ ಎನರ್ಜಿ ಇದೆ. ರಿಲೇಷನ್ಶಿಪ್ ಕ್ಲಾರಿಟಿ ಬರ್ತಾ ಇದೆ. 2 ಆಫ್ ಪೆಂಟಿಕಲ್ಸ್. ಈ ವ್ಯಕ್ತಿ ಕನ್ಫ್ಯೂಸ್ಡ್ ಆಗಿದ್ದಾರೆ. ಅವರ ಲೈಫ್ನಲ್ಲಿ 2 ಸಿಚುವೇಶನ್ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅಥವಾ ಬ್ಯಾಲೆನ್ಸ್ ಮಾಡಬೇಕಾಗಿ ಬರ್ಬೋದು. ಫ್ಯಾಮಿಲಿ ವರ್ಸಸ್ ಲವ್, ಮನಿ ವರ್ಸಸ್ ಎಮೋಷನ್ಸ್, ಈ ರೀತಿಯ ಎನರ್ಜಿ ಕಾಣ್ತಾ ಇದೆ. ಎರಡೂ ಕಡೆ ಅವರು ಬ್ಯಾಲೆನ್ಸ್ ಮಾಡಬೇಕಾಗಿ ಬರಬಹುದು. 10 ಆಫ್ ಕಪ್ಸ್ ಇದೆ. ಡೀಪ್ ಡೌನ್ ಅವರಿಗೆ ಹ್ಯಾಪಿನೆಸ್ ಬೇಕು, ಎಮೋಷ್ನಲ್ ಫುಲ್ಫಿಲ್ಮೆಂಟ್ ಬೇಕು, ಟ್ರೂ ಲವ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ದೇರ್ ಮೈಂಡ್ ವರ್ಸಸ್ ಹಾರ್ಟ್ ಕಾನ್ಫ್ಲಿಕ್ಟ್. ಇಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂದರೆ ಅವರು ಹಾರ್ಟ್ ಮಾತು ಕೇಳ್ತಾ ಇಲ್ಲ, ಮೈಂಡ್ ಮಾತು ಕೇಳ್ತಾರೆ. ಪ್ರಾಕ್ಟಿಕಲ್ ಥಿಂಕಿಂಗ್ ಜಾಸ್ತಿ ಇದೆ. ಮನಿ, ಸ್ಟೆಬಿಲಿಟಿ ಕಡೆ ಹೆಚ್ಚು ಫೋಕಸ್ ಮಾಡ್ತಾ ಇದ್ದಾರೆ. ಅಂದರೆ ಇವ್ರಿಗೆ ಹಣದ ಕಡೆ ಹೆಚ್ಚು ಆಸಕ್ತಿ ಇರ್ಬೋದು ಅಥವಾ ತುಂಬ ಬೇಗ ಅಟ್ರ್ಯಾಕ್ಟ್ ಆಗ್ತಾರೆ, ಆ ಎನರ್ಜಿ ಇದೆ. ಮನಿ ಕಡೆಗೆ ಅಟ್ರ್ಯಾಕ್ಟ್ ಆಗ್ತಾರೆ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಂಪಾರ್ಟೆಂಟ್ ಅಂತ ಥಿಂಕ್ ಮಾಡ್ತಾರೆ ಇವರು ಅನ್ನೋ ಎನರ್ಜಿ ಕಾಣ್ತಾ ಇದೆ. ಕೆಲವೊಮ್ಮೆ ಲವ್ಗಿಂತ ಮನಿನ ಜಾಸ್ತಿ ಚೂಸ್ ಮಾಡ್ಬೋದು, ಆ ಎನರ್ಜಿ ಕೂಡ ಕಾಣ್ತಾ ಇದೆ. ಇದು ಎಲ್ಲರಿಗೂ ಮ್ಯಾಚ್ ಆಗಬೇಕು ಅಂತ ಇಲ್ಲ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ಯಾವ ರೀತಿ ಇದು ಮ್ಯಾಚ್ ಆಗುತ್ತೋ ಆ ರೀತಿ ನೀವು ತಗೊಳ್ಬೇಕಾಗುತ್ತೆ. ಇನ್ನು ಇಗ್ನೋರಿಂಗ್ ಎನರ್ಜಿ ಇದೆ. ಕೆಲವರಿಗೆ ಈ ವ್ಯಕ್ತಿ ನಿಮ್ಮನ್ನು ಇಗ್ನೋರ್ ಮಾಡಿರ್ಬೋದು, ಅವಾಯ್ಡ್ ಮಾಡಿರ್ಬೋದು, ರೆಸ್ಪಾನ್ಸ್ ಕೊಡದೇ ಇರಬಹುದು. ಇನ್ನು ಡೆತ್ ಎನರ್ಜಿ ರಿವರ್ಸ್ನಲ್ಲಿ ಇದೆ. ಅಂದರೆ ಚೇಂಜ್ ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ಸ್ಟಕ್ ಆಗಿದ್ದಾರೆ. ಟ್ರಾನ್ಸ್ಫರ್ಮೇಷನ್ ಸ್ಲೋ ಆಗ್ತಾ ಇದೆ, ಆ ಎನರ್ಜಿ ಕಾಣ್ತಾ ಇದೆ. ಪರ್ಸ್ನಾಲಿಟಿ ಇನ್ಸೈಟ್, ಕನ್ಫ್ಯೂಸ್ಡ್ ಆಗಿದ್ದಾರೆ, ಈಗೋಸ್ಟಿಕ್ ಆಗಿದ್ದಾರೆ, ಆ್ಯಟಿಟ್ಯೂಡ್ ಇದೆ ಈ ಪರ್ಸನ್ಗೆ, ಸೆಲ್ಫ್ ಫೋಕಸ್ಡ್ ಆಗಿದ್ದಾರೆ. ಯಾವುದು ಬೆಟರ್ ಅನಿಸುತ್ತೆ ಅದನ್ನು ಚೂಸ್ ಮಾಡ್ಕೊಳ್ಬಿಡ್ತಾರೆ. ಅಂದರೆ ಆ ಸಮಯಕ್ಕೆ, ಆ ಸಂದರ್ಭಕ್ಕೆ ಇವ್ರಿಗೆ ಯಾವುದು ಬೆಟರ್ ಅಂತ ಅನಿಸುತ್ತೋ, ಯಾವುದರಿಂದ ತುಂಬ ಲಾಭ ಇದೆ ಅಂತ ಅನಿಸುತ್ತೋ ಅದನ್ನು ಇವರು ಚೂಸ್ ಮಾಡ್ಕೊಳ್ತಾರೆ. ಅದು ಯಾವುದೇ ವಿಷಯ ಆಗಿರ್ಬೋದು, ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಅಥವಾ ಲವ್ ರಿಲೇಷನ್ಶಿಪ್ ಬಗ್ಗೆ ಆಗಿರ್ಬೋದು, ಫ್ರೆಂಡ್ಶಿಪ್ ಬಗ್ಗೆ ಆಗಿರ್ಬೋದು. ಇವ್ರಿಗೆ ಯಾವುದು ಬೆಟರ್ ಅನಿಸುತ್ತೋ ಅದನ್ನು ಚೂಸ್ ಮಾಡ್ತಾರೆ, ಆ ಎನರ್ಜಿ ಕಾಣ್ತಾ ಇದೆ. ರಿಲೇಷನ್ಶಿಪ್ ಕ್ಲಾರಿಟಿ ಚೆಕ್ ಮಾಡೋಣ. ಈ ರಿಲೇಷನ್ಶಿಪ್ ಮುಂದುವರಿಬೇಕಾದ್ರೆ ಈ ವ್ಯಕ್ತಿ ಸ್ಟ್ರಗಲ್ ಮಾಡಬೇಕು, ಚೇಂಜ್ ಆಗಬೇಕು, ಎಫರ್ಟ್ ಆಗಬೇಕು, ಆ ಎನರ್ಜಿ ಇದೆ. ಕಾರ್ಮಿಕ್ ರಿಲೇಷನ್ಶಿಪ್ ಎನರ್ಜಿ ಕಾಣ್ತಾ ಇದೆ. ಕೆಲವರಿಗೆ, ಎಲ್ಲರಿಗೂ ಹೇಳ್ತಾ ಇಲ್ಲ, ಕಾರ್ಮಿಕ್ ರಿಲೇಷನ್ಶಿಪ್ ಕೂಡ ಆಗಿರ್ಬೋದು. ಅಂದರೆ ಕೆಲವೊಂದು ಸಲ ನಮ್ಮ ಲೈಫ್ನಲ್ಲಿ ಒಂದು ಕಾರ್ಮಿಕ್ ಸೈಕಲ್ ನಡೀತಾ ಇರುತ್ತೆ ಅಥವಾ ಕಾರ್ಮಿಕ್ ಲೆಸನ್ ಕಲಿಸೋದಕ್ಕೆ ಒಬ್ಬ ವ್ಯಕ್ತಿ ನಮ್ಮ ಲೈಫ್ಗೆ ಬಂದಿರ್ತಾರೆ. ಅದು ಪರ್ಮನೆಂಟ್ ಅಲ್ಲ, ಅದು ನಮಗೆ ಒಂದು ಲೆಸನ್ ಕಲಿಸೋದಕ್ಕೆ ಮಾತ್ರ ಆ ವ್ಯಕ್ತಿ ನಮ್ಮ ಲೈಫ್ಗೆ ಬಂದಿರ್ತಾರೆ. ಆ ರೀತಿ ಎನರ್ಜಿ ಕೂಡ ಕೆಲವರ ಲೈಫ್ನಲ್ಲಿ ಇದೆ. ಇನ್ನು ಈ ರಿಲೇಷನ್ಶಿಪ್ಪಲ್ಲಿ ಯೂನಿವರ್ಸ್ ಗೈಡೆನ್ಸ್ ಯಾವ ರೀತಿ ಇದೆ ಅಂತ ನೋಡೋಣ. ಲೆಟ್ ಥಿಂಗ್ಸ್ ಫ್ಲೋ ನ್ಯಾಚುರಲಿ. ನಿಮ್ಮ ಲೈಫ್ನಲ್ಲಿ ನ್ಯಾಚುರಲ್ಲಾಗಿ ಫ್ಲೋ ಆಗೋದಕ್ಕೆ ಬಿಡಿ. ಫೋರ್ಸ್ ಮಾಡಬೇಡಿ, ಕಂಟ್ರೋಲ್ ಮಾಡಬೇಡಿ. ಆ ವ್ಯಕ್ತಿಯನ್ನಾಗಲಿ ಯಾವುದೇ ವಿಷಯವನ್ನಾಗಲಿ ಚೇಸ್ ಮಾಡಬೇಡಿ. ನಿಮ್ಮ ಲೈಫ್ಗೆ ಯೂನಿವರ್ಸ್ ಬೆಸ್ಟ್ ಆಪ್ಷನ್ ಕೊಟ್ಟೇ ಕೊಡುತ್ತೆ, ಆ ಎನರ್ಜಿ ಇದೆ. ಮೇ ಬಿ ಈ ವ್ಯಕ್ತಿ ಚೇಂಜ್ ಆಗಿ ನಿಮ್ಮ ಲೈಫ್ಗೆ ಬರಬಹುದು ಅಥವಾ ನ್ಯೂ ಬೆಟರ್ ಪರ್ಸನ್ ನಿಮ್ಮ ಲೈಫ್ಗೆ ಬರುವ ಎನರ್ಜಿ ಇದೆ. ಫ್ಯೂಚರ್ ಪಾಸಿಬಿಲಿಟೀಸ್, 2 ಪಾಸಿಬಿಲಿಟೀಸ್ ಇದೆ. ಈ ವ್ಯಕ್ತಿ ಚೇಂಜ್ ಆಗಿ ಬರ್ತಾರೆ, ಬೆಟರ್ ಪರ್ಸನ್ ಆಗಿ, ಈಗೋ ಕಡಿಮೆ ಮಾಡಿಕೊಂಡು, ನಿಮ್ಮ ವ್ಯಾಲ್ಯೂವನ್ನು ಅರ್ಥ ಮಾಡಿಕೊಂಡು, ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ನಿಮ್ಮ ಲೈಫ್ಗೆ ಮತ್ತೆ ಎಂಟ್ರಿ ಆಗಬಹುದು. ಅಥವಾ ಇವರಿಗಿಂತ ಬೆಟರ್ ಪರ್ಸನ್, ತುಂಬ ಜೆನ್ಯೂನ್ ಆಗಿರುವ, ತುಂಬ ಲವ್ವಿಂಗ್ ಆಗಿರುವ, ಸ್ಟೇಬಲ್ ಪರ್ಸನ್, ನ್ಯೂ ಪರ್ಸನ್ ಎಂಟ್ರಿ ಎನರ್ಜಿ ಕಾಣ್ತಾ ಇದೆ. ಇದು ಎಲ್ಲರಿಗೂ ಸೇಮ್ ಆಗಿರಬೇಕು ಅಂತೆಲ್ಲ. ಕೆಲವರಿಗೆ ಇಲ್ಲಿ ಟ್ರೂ ಲವ್ ಇಲ್ಲ ಅನ್ನೋ ಎನರ್ಜಿ ಕೂಡ ಕಾಣ್ತಾ ಇದೆ. ಈ ವ್ಯಕ್ತಿ ಸೆಲ್ಫಿಶ್ ಎನರ್ಜಿಯಲ್ಲಿ ಕಾಣ್ತಾ ಇದ್ದಾರೆ. ಸೆಲ್ಫ್ ಸೆಂಟರ್ಡ್ ಬಿಹೇವಿಯರ್ ಇದೆ. ಅಂದರೆ ಇವರ ಬಗ್ಗೆ ಮಾತ್ರ ಥಿಂಕ್ ಮಾಡ್ತಾ ಇದ್ದಾರೆ. ಇವರಿಗೆ ಯಾವುದು ಬೆಟರ್ ಅನಿಸುತ್ತೋ ಅದರ ಕಡೆಗೆ ಹೋಗುವ ಎನರ್ಜಿ. ಆದರೆ ಎಲ್ಲರಿಗೂ ಇದು ಮ್ಯಾಚ್ ಆಗಬೇಕು ಅಂತ ಇಲ್ಲ. ಈ ವ್ಯಕ್ತಿ ಕೆಲವರು ಈ ರೀತಿ ಇರಬಹುದು ಅನ್ನೋ ಎನರ್ಜಿ ಕೂಡ ಕಾಣ್ತಾ ಇದೆ. ಇನ್ನು ಫೈನಲ್ ಗೈಡೆನ್ಸ್ ಯಾವ ರೀತಿ ಇದೆ ಅಂತ ನೋಡೋಣ. ನೀವು ಸ್ಮಾರ್ಟಾಗಿ ಚೂಸ್ ಮಾಡಬೇಕು. ಹಾರ್ಟ್ ಮಾತ್ರ ಅಲ್ಲ, ಮೈಂಡ್ ಕೂಡ ಯೂಸ್ ಮಾಡಿ. ನಿಮ್ಮ ವ್ಯಾಲ್ಯೂವನ್ನು ಯಾವತ್ತಿಗೂ ನೀವು ಕಡಿಮೆ ಮಾಡ್ಕೋಬೇಡಿ. ಐ ಡಿಸರ್ವ್ ಬೆಟರ್, ಐ ಚೂಸ್ ಹ್ಯಾಪಿನೆಸ್, ಐ ಅಟ್ರ್ಯಾಕ್ಟ್ ಟ್ರೂ ಲವ್ ಅನ್ನೋದು ನಿಮ್ಮ ಮೈಂಡಲ್ಲಿ ಯಾವಾಗಲೂ ಕೂಡ ಇರಲಿ.
ನೆಗೆಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ಆಗಿ ಮ್ಯಾನಿಫೆಸ್ಟ್ ಮಾಡಿ. ಎವರಿ ರಿಲೇಷನ್ಶಿಪ್ ಟೀಸ್ ಸಮಥಿಂಗ್, ಎವರಿ ಎಂಡಿಂಗ್ ಬಿಗಿನ್ಸ್ ನ್ಯೂ ಬಿಗಿನಿಂಗ್. ಯೂನಿವರ್ಸ್ ಯಾವಾಗಲೂ ನಿಮ್ಮ ಸೈಡ್ನಲ್ಲಿದೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಸ್ಟೇ ಸ್ಟ್ರಾಂಗ್, ಸ್ಟೇ ಪಾಸಿಟಿವ್. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.